ಅಷ್ಟು ಆಳವಾಗಿ ಆ ಪ್ರಸನ್ನತೆಯನ್ನು ಹೊತ್ತವರಾಗಿ ಅದನ್ನ ಇತರರಿಗೆ ಪಸರಿಸಿದವರಾಗಿದ್ದಾರೆ ಸಂತ ಪೇತ್ರ. ಸಂತ ಪೌಲರನ್ನು ನೋಡುವಾಗ ಅವರು ಆಡಿದ ಮಾತುಗಳು, ಜೀವಿಸುವುದು ನಾನಲ್ಲ, ನನ್ನಲ್ಲಿ ಪ್ರಭು ಯೇಸು ಕ್ರಿಸ್ತರು ಜೀವಿಸುತ್ತಿದ್ದಾರೆ. ಯಾವುದು ನನ್ನನ್ನು ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯಿಂದ ಬೇರ್ಪಡಿಸಲು ಸಾಧ್ಯ? ಪ್ರಭು ಯೇಸು ಕ್ರಿಸ್ತರನ್ನ ಆದಾಯವಾಗಿಸಿಕೊಳ್ಳಲು ನಾನು ಎಲ್ಲವನ್ನ ಕಸವಾಗಿ ನೋಡುತ್ತೇನೆ. ಟು ಗೇನ್ ಕ್ರೈಸ್ಟ್ ಐ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್ as garbage. ಪ್ರಭು ಯೇಸು ಕ್ರಿಸ್ತರನ್ನ ಆದಾಯವಾಗಿಸಿಕೊಳ್ಳಲು, ಅವರನ್ನು ನನ್ನವರಾಗಿಸಿಕೊಳ್ಳಲು ಎಲ್ಲವನ್ನ ನಾನು ಕಸವಾಗಿ ನೋಡುತ್ತೇನೆ. ಎಷ್ಟು ಆಳವಾದ ಮಾತುಗಳು. ಇಂದು ಆ ಪ್ರೀತಿಯ ಐಕ್ಯತೆಯನ್ನು ನಾವು ಕೊಂಡಾಡುತ್ತಿದ್ದೇವೆ. ಏನೇ ವ್ಯತ್ಯಾಸವಿರಬಹುದು, ನಮ್ಮ ಎಲ್ಲಾ ವ್ಯತ್ಯಾಸಗಳನ್ನ ಮೆಟ್ಟಿ ನಿಂತು ನಾವು ಒಂದಾಗಿರಬೇಕಾದರೆ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಮಾತ್ರ. ಬೇರೆ ಯಾವುದು ನಮ್ಮನ್ನ ಒಂದಾಗಿಸಲು ಸಾಧ್ಯವಿಲ್ಲ. ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ತಾಯಿ ಧರ್ಮಸಭೆ ಆನಂದದಿಂದ ಸಂತರುಗಳಾದ ಪೇತ್ರ ಮತ್ತು ಪೌಲರ ಮಹೋತ್ಸವವನ್ನ ಆಚರಿಸುತ್ತದೆ. ಒಂದೇ ಧರ್ಮಸಭೆ, ಎರಡು ಸ್ತಂಭಗಳು. ಇವರಿಬ್ಬರಲ್ಲಿ ಅನೇಕ ವ್ಯತ್ಯಾಸಗಳಿದ್ದರೂ ಪ್ರಭು ಯೇಸು ಕ್ರಿಸ್ತರಿಗಾಗಿ, ಅವರ ಶುಭ ಸಂದೇಶಕ್ಕಾಗಿ ಒಟ್ಟಾಗಿ ನಿಂತು ಈ ಧರ್ಮಸಭೆಯನ್ನ ಕಟ್ಟಿದವರು. ಇಂದು ನಾವು ಈ ಸಂತರುಗಳ ಪ್ರೀತಿಯನ್ನ, ಧರ್ಮಸಭೆ ಮೇಲೆ ಇವರಿಗಿದ್ದ ಪ್ರೀತಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರಭು ಯೇಸು ಕ್ರಿಸ್ತರು ಮತ್ತು ಅವರ ಶುಭ ಸಂದೇಶದ ಮೇಲೆ ಇವರಿಗಿದ್ದ ಪ್ರೀತಿಯನ್ನು ನಾವು ಕೊಂಡಾಡಲು ಇಲ್ಲಿ ನೆರೆದಿದ್ದೇವೆ. ಸಂತ ಪೌಲರು ಹೇಳುತ್ತಾರೆ, ಶುಭ ಸಂದೇಶವನ್ನ ಸಾರದಿದ್ದರೆ ನನಗೆ ಅಯ್ಯೋ ಕೇಡು ಎಂದು. ಬೇರೆ ಯಾರು ಇಂತಹ ಒಂದು ಕಠಿಣವಾದ ಶಬ್ದಗಳನ್ನ ಹೇಳಲು ಸಾಧ್ಯ? ಶುಭ ಸಂದೇಶವನ್ನ ಸಾರದಿದ್ದರೆ ನನಗೆ ಅಯ್ಯೋ ಕೇಡು ಎಂದು. ಅಂತಹ ಆಳವಾದ ವ್ಯಕ್ತಿತ್ವಗಳನ್ನ ಇಂದು ನಾವು ಆಚರಿಸುತ್ತಿದ್ದೇವೆ. ತಮ್ಮ ಜೀವನವನ್ನೇ, ಸರ್ವಸ್ವವನ್ನೇ ಪ್ರಭು ಯೇಸು ಕ್ರಿಸ್ತರಿಗಾಗಿ ಮುಡಿಪಾಗಿಟ್ಟವರು. ಇಂದು ಇವರನ್ನು ಆಚರಿಸುವಾಗ ನಮ್ಮ ಮನಗಳು ಆನಂದದಿಂದ ತುಂಬಿದೆ. ಇಂತಹ ಮಹಾಸಂತರುಗಳನ್ನ ದೇವರು ನಮಗೆ ದಯಪಾಲಿಸಿದ್ದಾರೆ. ಇವರ ಮಾರ್ಗದರ್ಶನವನ್ನ ದಯಪಾಲಿಸಿದ್ದಾರೆ. ಇವರ ಸಾಕ್ಷಿ ಮೂಲಕ ನಮಗೆ ಪ್ರೇರಣೆಯನ್ನ ನೀಡಿದ್ದಾರೆ, ಪ್ರೋತ್ಸಾಹವನ್ನ ನೀಡಿದ್ದಾರೆ, ಉತ್ಸಾಹವನ್ನು ನೀಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಬಲಿಯನ್ನ ನಾವು ಅರ್ಪಿಸೋಣ. ಈ ಬಲಿಯನ್ನ ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅರಸ ಹೆರೋದನು ಕ್ರೈಸ್ತ ಸಭೆಯ ಸದಸ್ಯರಲ್ಲಿ ಕೆಲವರನ್ನು ಹಿಂಸಿಸಲು ಆರಂಭಿಸಿದನು. ಯೋವಾನನ ಸಹೋದರ ಯಾಕೋಬನನ್ನು ಖಡ್ಗದಿಂದ ಕೊಲ್ಲಿಸಿದನು. ಇದರಿಂದ ಯೆಹೂದ್ಯರಿಗೆ ಮೆಚ್ಚುಗೆಯಾಯಿತೆಂದು ತಿಳಿದು ಪೇತ್ರನನ್ನು ಬಂಧಿಸಿದನು. ಆಗ ಕುಳಿ
ಹುಳಿರಹಿತ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಪೇತ್ರನನ್ನು ಬಂಧಿಸಿದ ಮೇಲೆ ಸೆರೆಮನೆಯಲ್ಲಿಟ್ಟು ಅವನನ್ನು ಕಾಯಲು 4 ಸೈನಿಕರಿದ್ದ ಚತುರ್ದಳಕ್ಕೆ ವಹಿಸಿದನು. ಪಾಸ್ಕ ಹಬ್ಬದ ನಂತರ ಪೇತ್ರನನ್ನು ಬಹಿರಂಗ ವಿಚಾರಣೆಗೆ ಗುರಿಪಡಿಸಲು ಉದ್ದೇಶಿಸಿದ್ದನು. ಪೇತ್ರನನ್ನು ಹೀಗೆ ಸೆರೆಯಲ್ಲಿಟ್ಟಾಗ ಸಭೆಯು ಅವನಿಗಾಗಿ ಶ್ರದ್ಧೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿತ್ತು. ಹೆರೋದನು ಪೇತ್ರನನ್ನು ಜನರ ಮುಂದೆ ತರಬೇಕೆಂದಿದ್ದ ಹಿಂದಿನ ರಾತ್ರಿ ಅದು. ಪೇತ್ರನು 2 ಸೈನಿಕರ ನಡುವೆ ನಿದ್ರಿಸುತ್ತಿದ್ದನು. ಅವನನ್ನು 2 ಸರಪಣಿಗಳಿಂದ ಕಟ್ಟಲಾಗಿತ್ತು. ಪಹರೆಯವರು ಸೆರೆಮನೆಯ ದ್ವಾರದಲ್ಲಿ ಕಾವಲಿದ್ದರು. ಪಕ್ಕನೆ ದೇವದೂತನೊಬ್ಬನು ಕಾಣಿಸಿಕೊಂಡನು. ಆ ಕೋಣೆಯೆಲ್ಲ ಪ್ರಕಾಶಮಯವಾಯಿತು. ದೂತನು ಪೇತ್ರನ ಭುಜವನ್ನು ತಟ್ಟಿ ಎಬ್ಬಿಸಿ, ಬೇಗನೆ ಏಳು ಎಂದನು. ಆ ಕ್ಷಣವೇ ಪೇತ್ರನ ಕೈಗಳಿಗೆ ಕಟ್ಟಿದ್ದ ಸರಪಣಿಗಳು ಕಳಚಿ ಬಿದ್ದವು. ದೂತನು ಅವನಿಗೆ, ಬಟ್ಟೆಯನ್ನು ತೊಟ್ಟುಕೋ, ಪಾದರಕ್ಷೆಯನ್ನು ಮೆಟ್ಟಿಕೋ ಎಂದನು. ಪೇತ್ರನು ಹಾಗೆಯೇ ಮಾಡಿದನು. ಅನಂತರ ದೂತನು, ನಿನ್ನ ಮೇಲು ಹೊದಿಕೆಯನ್ನು ಹೊದ್ದುಕೊಂಡು ನನ್ನ ಜೊತೆ ಬಾ ಎಂದನು. ಪೇತ್ರನು ಸೆರೆಮನೆಯ ಹೊರಕ್ಕೆ ಅವನನ್ನು ಹಿಂಬಾಲಿಸಿ ಹೋದನು. ಅಷ್ಟಾದರೂ ದೂತನು ಮಾಡುತ್ತಿರುವುದು ನಿಜವೆಂದು ಅವನಿಗೆ ಅರಿವಾಗಲಿಲ್ಲ. ತನಗೇನೋ ದರ್ಶನವಾಗುತ್ತಿದೆ ಎಂದೇ ಭಾವಿಸಿದನು. ಅವರು ಮೊದಲನೆಯ ಮತ್ತು 2ನೆಯ ಕಾವಲನ್ನು ದಾಟಿದರು. ಪಟ್ಟಣದ ಕಡೆಯಿದ್ದ ಕಬ್ಬಿಣದ ದ್ವಾರದ ಬಳಿ ಬಂದರು. ಆ ದ್ವಾರ ತನ್ನಷ್ಟಕ್ಕೆ ತಾನೇ ತೆರೆಯಿತು. ಅವರು ಹೊರ ನಡೆದರು. ಬೀದಿಯೊಂದರಲ್ಲಿ ಹಾದು ಹೋಗುತ್ತಿರಲು ಒಮ್ಮೆಲೇ ದೂತನು ಪೇತ್ರನನ್ನು ಬಿಟ್ಟು ಅದೃಶ್ಯನಾದನು. ನಡೆದ ಸಂಗತಿ ಏನೆಂದು ಪೇತ್ರನಿಗೆ ಅರಿವಾದಾಗ ಆತನು, ನಡೆದುದೆಲ್ಲ ಸಾಕ್ಷಾತ್ ಸತ್ಯವೆಂದು ಈಗ ನನಗೆ ತಿಳಿಯಿತು. ಪ್ರಭು ತಮ್ಮ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯಹೂದ್ಯರು ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಪಾರು ಮಾಡಿದ್ದಾರೆ ಎಂದುಕೊಂಡನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಭಯಭೀತಿಯಿಂದೆನ್ನನು ಪ್ರಭು ಮುಕ್ತನಾಗಿಸಿದನು. ಭಯಭೀತಿಯಿಂದೆನ್ನನು ಪ್ರಭು ಮುಕ್ತನಾಗಿಸಿದನು. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದಳು. ಆತನ ಸ್ತುತಿ ಸದಾ ಇಹುದು ನನ್ನ ಬಾಯುಳು. ಪ್ರಭುವಿನಲ್ಲಿದೆ ನನ್ನ ಮನದಭಿಮಾನ. ದೀನರಿದನು ಕೇಳಿ ಪಡೆಯಲಿ ಸುಮ್ಮಾನ. ಭಯಭೀತಿಯಿಂದೆನ್ನನು ಪ್ರಭು ಮುಕ್ತನಾಗಿಸಿದನು. ಬನ್ನಿ ಕೊಂಡಾಡುವ ಪ್ರಭು ದೇವನನ್ನು, ಘನಪಡಿಸೋಣ ಅವನ ಶ್ರೀ ನಾಮವನ್ನು. ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನು. ಭಯಭೀತಿಯಿಂದೆನ್ನನು ಮುಕ್ತನಾಗಿಸಿದನು. ಭಯಭೀತಿಯಿಂದೆನ್ನನು ಪ್ರಭು ಮುಕ್ತನಾಗಿಸಿದನು. ಆತನತ್ತ ತಿರುಗಿದ ಮುಖ ಅರಳುವುದು. ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು. ಸರ್ವ ಆಪತ್ತಿನಿಂದವನು ಮುಕ್ತಗೊಂಡನು. ಭಯಭೀತಿಯಿಂದೆನ್ನನು ಪ್ರಭು ಮುಕ್ತನಾಗಿಸಿದನು. ಭಯಭಕ್ತಿಯುಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನು ಪ್ರಭುವಿನ ದೂತನೇ ಬಂದಿಳಿದು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಆತನಲ್ಲಿ ಆಶ್ರಯಿಸಿಕೊಂಡವನು ಧನ್ಯನು. ಭಯಭೀತಿಯಿಂದೆನ್ನನು ಪ್ರಭು ಮುಕ್ತನಾಗಿಸಿದನು. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರದಿಂದ ವಾಚನ. ಅತಿ ಪ್ರಿಯನೇ,
ನಾನು ಯಜ್ಞ ಪಶುವಾಗಿ ಅರ್ಪಿತನಾಗುವ ಸಮಯವು ಬಂದಿದೆ. ಈ ಲೋಕದಿಂದ ತೆರಳಬೇಕಾದ ಕಾಲವು ಕೂಡಿ ಬಂದಿದೆ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ನನ್ನ ಓಟವನ್ನು ಮುಗಿಸಿದ್ದೇನೆ. ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ಅದನ್ನು ನೀತಿವಂತ ನ್ಯಾಯಾಧಿಪತಿಯ ಪ್ರಭು ಆ ದಿನದಂದು ನನಗೆ ಕೊಡುವರು. ನನಗೆ ಮಾತ್ರವಲ್ಲ, ಅವರ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಕೊಡುವರು. ಪ್ರಭು ನನಗೆ ಬೆಂಬಲವಾಗಿ ನಿಂತರು. ನಾನು ಶುಭ ಸಂದೇಶವನ್ನು ಸಂಪೂರ್ಣವಾಗಿ ಸಾರುವಂತೆಯೂ ಅನ್ಯ ಧರ್ಮೀಯರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದರು. ಅಲ್ಲದೆ ಸಿಂಹದ ಬಾಯಿಯಿಂದಲೂ ನನ್ನನ್ನು ಸಂರಕ್ಷಿಸಿದರು. ಪ್ರಭು ನನ್ನನ್ನು ಸಕಲ ಕೇಡುಗಳಿಂದ ರಕ್ಷಿಸಿ ತಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ನನ್ನನ್ನು ಸುರಕ್ಷಿತವಾಗಿ ಸೇರಿಸುವರು. ಯುಗ ಯುಗಾಂತರಕ್ಕೂ ಅವರಿಗೆ ಮಹಿಮೆ ಸಲ್ಲಲಿ. ಆಮೇನ್. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಡುವ ಹಲ್ಲೆಲೂಯಾ ಪರಮ ತಂದೆಗೆ ಸ್ತುತಿ ಜಯ ಹಲ್ಲೆಲೂಯಾ ಪ್ರೇಮಾದೀಪ ದೇವಗೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಫಿಲಿಪ್ಪನ ಸೆಜರೆಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋವಾನ್ನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಎಲೀಯನು ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವು ಒಬ್ಬರು ಎಂಬುವುದು ಇನ್ನು ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು ಸ್ವಾಮಿ, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಸ್ವಾಮಿ ಹೀಗೆಂದರು, ಯೋನನ ಮಗ ಸಿಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾಗದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲೂ ಬಿಚ್ಚಲಾಗುವುದು.
ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಧರ್ಮಸಭೆ ಈ ಎರಡು ಸಂತರುಗಳನ್ನು ಯಾವಾಗಲೂ ಒಟ್ಟಾಗಿಯೇ ನೆನೆದು ನೋಡುತ್ತದೆ. ಸಂತ ಪೇತ್ರ ಎಂದಾಕ್ಷಣ ನಮ್ಮ ಬಾಯಿಗೆ ಮನಸ್ಸಿಗೆ ಬರುವ ಮತ್ತೊಂದು ಹೆಸರು ಸಂತ ಪೌಲರು. ಒಟ್ಟಾಗಿಯೇ ಇವರನ್ನು ನಾವು ಯಾವಾಗಲೂ ಕರೆಯುತ್ತೇವೆ. ಪ್ರಾರ್ಥಿಸುವಾಗಲೂ ಸಹ ಸಂತ ಪೇತ್ರ ಮತ್ತು ಪೌಲರು ನಮಗಾಗಿ ಪ್ರಾರ್ಥಿಸಿ. ಆದರೆ ಇವರು ಒಟ್ಟಾಗಿ ತಮ್ಮ ಸೇವಾ ಜೀವನವನ್ನ ಮಾಡಿದವರಲ್ಲ. ಬಹುಶಃ ಸಂತ ಪೇತ್ರ ಮತ್ತು ಪೌಲರು ಒಬ್ಬರನ್ನೊಬ್ಬರು 5 ಬಾರಿ ಭೇಟಿ ಮಾಡಿರಬಹುದು. ಶುಭ ಸಂದೇಶದ ಆಧಾರದ ಮೇಲೆ ನಾವು ನೋಡುವಾಗ 5 ಬಾರಿ ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದಾರೆ. ಅದರಲ್ಲಿ ಕನಿಷ್ಠ 3 ಬಾರಿ ಇವರಿಬ್ಬರಿಗೂ ಇದ್ದ ವ್ಯತ್ಯಾಸಗಳನ್ನು ಭಿನ್ನಗಳನ್ನು ಮಾತನಾಡು. ಇವರ ಇಬ್ಬರನ್ನು ನೋಡುವಾಗ ಇವರ ಇಬ್ಬರ ನಡುವೆ ಅನೇಕ ವ್ಯತ್ಯಾಸ. ಅವರ ಹಿನ್ನೆಲೆಯಲ್ಲಿ, ಅವರು ಕೆಲಸ ಮಾಡಿದ ವಿಧದಲ್ಲಿ, ಯಾರಿಗೆ ಅವರು ಸೇವೆಯನ್ನ ಶುಭ ಸಂದೇಶವನ್ನ ಸಾರಿದರು ಅವರಿಗೆ ಅನೇಕ ವ್ಯತ್ಯಾಸಗಳು. ಹಿನ್ನೆಲೆ ನೋಡಬೇಕಾದರೆ ಸಂತ ಪೌಲರು ಒಬ್ಬ ಫರಿಸಾಯ, ಬುದ್ಧಿವಂತರು, ಪ್ರಭಾವಿ, ರೋಮ್ ಸಾಮ್ರಾಜ್ಯದ ಪ್ರಜೆ ಇವರು. ಆದ್ದರಿಂದಲೇ ಇವರಿಗೆ ಶಿಲುಬೆ ದಂಡನೆ ಇಲ್ಲ. ಶಿಲುಬೆ ದಂಡನೆಯನ್ನ ರೋಮ್ ಪ್ರಜೆಗಳಿಗೆ ನೀಡಲಾಗುತ್ತಿರಲಿಲ್ಲ. ಅದನ್ನ ಒಂದು ಕೇವಲವಾದ ದಂಡನೆಯಾಗಿ ನೋಡಿದರು, ಶಿಲುಬೆಯ ದಂಡನೆಯನ್ನು. ಆದ್ದರಿಂದಲೇ ಸಂತ ಪೇತ್ರರಿಗೆ ಆ ದಂಡನೆ ಸಿಕ್ಕಿತು. ಅವರು ಯಹೂದ್ಯರು, ಇವರು ಯಹೂದ್ಯರಾಗಿದ್ದರು, ರೋಮ್ ಸಾಮ್ರಾಜ್ಯದ ಪ್ರಜೆಯಾಗಿದ್ದರು. ಆದರೆ ಸಂತ ಪೇತ್ರರನ್ನ ನೋಡುವಾಗ ಒಬ್ಬ ಸಾಧಾರಣ ವ್ಯಕ್ತಿ, ಮೀನು ಹಿಡಿಯುವವರು, ಬೆಸ್ತ. ಅಂತಹ ದೊಡ್ಡದಾಗಿ ಅವರು ಓದಿರಲಿಲ್ಲ, ಸಾಧಾರಣವಾದ ವ್ಯಕ್ತಿ. ಪೇತ್ರನನ್ನ ಅನೇಕ ಸ್ಥಳಗಳಲ್ಲಿ ಪ್ರಭು ಯೇಸು ಕ್ರಿಸ್ತರೊಡನೆ ಮಾತನಾಡುವುದನ್ನು ನೋಡುತ್ತೇವೆ. ನಮ್ಮ ರೀತಿ ಸಾಧಾರಣವಾದ ಮನುಷ್ಯ. ಆದರೆ ಸಂತ ಪೌಲರು ಪ್ರಭಾವಿ. ಅವರು ಸೇವೆ ಮಾಡಿದ್ದು ಸಂತ ಪೇತ್ರ ಯಹೂದ್ಯರಿಗೆ, ಆದರೆ ಸಂತ ಪೌಲರು ಅನ್ಯ ಜನಾಂಗದವರಿಗೆ. ಸಂತ ಪೌಲರನ್ನ ಅನ್ಯ ಜನಾಂಗದ ಅಪೋಸ್ತಲರು ಎಂದು ಕರೆಯುತ್ತಾರೆ, ಅಪಾಸ್ಟಲ್ ಆಫ್ ದ ಜೆಂಟೈಲ್ಸ್. ಪ್ರಭು ಯೇಸು ಕ್ರಿಸ್ತರು ಯಹೂದ್ಯರಿಗೆ ಮಾತ್ರ ಸೀಮಿತವಾದವರಲ್ಲ, ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರು ಈ ಶುಭ ಸಂದೇಶ ಎಲ್ಲರಿಗೂ ಮೀಸಲಾಗಿದ್ದು ಎಂದು ಈ ಶುಭ ಸಂದೇಶದ ಬಾಗಿಲುಗಳನ್ನ ಎಲ್ಲರಿಗೂ ತೆರೆದವರು ಸಂತ ಪೌಲರು. ಅವರ ಸೇವೆ, ಅವರ ಮನಸ್ಸು ಇಂದು ನಾವೆಲ್ಲರೂ ಕ್ರೈಸ್ತರಾಗಿದ್ದೇವೆ. ಇದು ಯಹೂದ್ಯರಿಗೆ ಮಾತ್ರ ಸೀಮಿತವಾದುದಲ್ಲ. ಪ್ರಭು ಯೇಸು ಕ್ರಿಸ್ತರು ಯಹೂದ್ಯರಿಗೆ ಸೀಮಿತವಾದವರಲ್ಲ. ಅನೇಕ ಚರ್ಚೆಗಳು ಅವರ ಮಧ್ಯದಲ್ಲಿ. ಒಬ್ಬರು ಕ್ರೈಸ್ತರಾಗಬೇಕಾದರೆ ಮೊದಲು ಯಹೂದ್ಯರಾಗಬೇಕು, ಸುನ್ನತಿಯನ್ನ ಮಾಡಬೇಕು, ತದನಂತರ ಅವರಿಗೆ ದೀಕ್ಷಾ ಸ್ನಾನ. ಬೇಡವೇ ಬೇಡ ಎಂದವರು. ಪ್ರಭು ಯೇಸು ಕ್ರಿಸ್ತರನ್ನ ಸ್ವೀಕರಿಸಿದವರಿಗೆ ಬೇರೆ ಯಾವುದೂ ಬೇಡ. ಪ್ರಭು ಯೇಸು ಕ್ರಿಸ್ತರು ಒಬ್ಬರೇ ಸಾಕು, ವಿಶ್ವಾಸ ಒಂದೇ ಸಾಕು ಎಂದು ಹೇಳಿದವರು ಸಂತ ಪೌಲರು. ಇಷ್ಟು ಆಳವಾದ ವಿಶ್ವಾಸ. ಇವರ ಜೀವನವನ್ನು ನಾವು ಧ್ಯಾನಿಸುತ್ತಾ ಹೋಗಬೇಕಾದರೆ ಹೀಗೆ ಅನೇಕ ವ್ಯತ್ಯಾಸಗಳು ಇವರ ಇಬ್ಬರ ಮಧ್ಯೆ. ಆದರೂ ಸಹ ಇಂದು ಧರ್ಮಸಭೆ ಇವರನ್ನ ಒಟ್ಟಾಗಿ ಕೊಂಡಾಡಲು ಕಾರಣವೇನು ಎಂದರೆ ಪ್ರಭು ಯೇಸು ಕ್ರಿಸ್ತರ ಮೇಲೆ ಇವರಿಬ್ಬರಿಗಿದ್ದ ಅಪಾರ ಪ್ರೀತಿ. 2000 ವರ್ಷಗಳಾದರೂ ಸಂತ ಪೌಲರ ರೀತಿ ಇನ್ನೊಬ್ಬ ಶುಭ ಸಂದೇಶಕಾರನನ್ನ ತಾಯಿ ಧರ್ಮಸಭೆ ನೋಡಬೇಕಾಗಿದೆ. 2000 ವರ್ಷಗಳ ನಂತರವೂ ಅಂತ ಆಳವಾದ ಪ್ರೀತಿ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶದ ಮೇಲೆ ಸಂತ ಪೌಲರಿಗೆ. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನ ಸಾರದಿದ್ದರೆ ಅಯ್ಯೋ ನನಗೆ ಧಿಕ್ಕಾರವಾಗಲಿ, ಅಯ್ಯೋ ನನಗೆ ಕೇಡು ಎಂದು. ಶುಭ ಸಂದೇಶವನ್ನ ಎಲ್ಲಾ ಕಾಲದಲ್ಲಿಯೂ ನಾನು ಸಾರುತ್ತೇನೆ. ಐ ಪ್ರೀಚ್ ದ ಗಾಸ್ಪಲ್ ಇನ್ ಸೀಸನ್ ಅಂಡ್ ಔಟ್ ಆಫ್ ಸೀಸನ್.
ಶುಭ ಸಂದೇಶವನ್ನ ಸಾರಲು ನನಗೆ ಕಾಲವೇ ಇಲ್ಲ. ಆ ಶುಭ ಸಂದೇಶಕ್ಕಾಗಿ ಅವರು ಪಟ್ಟಂತಹ ಕಷ್ಟಗಳು, ಅವಮಾನಗಳು ಎಲ್ಲವನ್ನ ತೊರೆದರು. ಈ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಮಾತ್ರ ಇವರ ಎಲ್ಲಾ ವ್ಯತ್ಯಾಸಗಳನ್ನ ಮೆಟ್ಟಿ ನಿಲ್ಲುತ್ತದೆ, ಇವರ ಎಲ್ಲಾ ವಿಭಿನ್ನತೆಗಳನ್ನ ಮೆಟ್ಟಿ ನಿಲ್ಲುತ್ತದೆ. ಇವರ ಇಬ್ಬರಲ್ಲಿ ವ್ಯತ್ಯಾಸವಿತ್ತು, ಆದರೆ ಇವರ ಇಬ್ಬರಲ್ಲಿ ಯಾವತ್ತೂ ಸಹ ವಿಚ್ಛೇದನವಿರಲಿಲ್ಲ. ವ್ಯತ್ಯಾಸವಿತ್ತು. They had differences but not divided. Always united in Christ. ಅದಕ್ಕಾಗಿಯೇ ಬಲಿಪೂಜೆಯ ಪ್ರಾರಂಭದಲ್ಲಿ ಹೇಳಿದೆ, ಒಂದೇ ಧರ್ಮಸಭೆ, ಎರಡು ಸ್ತಂಭಗಳು. One church, two pillars. ಹೀಗೆ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಮಾತ್ರವೇ ಇವರ ಎಲ್ಲಾ ವ್ಯತ್ಯಾಸಗಳನ್ನ ಮೆಟ್ಟಿ ನಿಂತು ಇವರ ಐಕ್ಯತೆಯನ್ನ ನಮಗೆ ತೋರಿಸುತ್ತದೆ. ಇಂದು ನಾವು ಇವರನ್ನ ಒಟ್ಟಾಗಿ ಕೊಂಡಾಡುತ್ತೇವೆ. ಈ ಮಹಾಸಂತರು ನಮ್ಮ ಜೀವನಕ್ಕೆ, ನಮ್ಮ ಧರ್ಮ ಸಭೆಗೆ, ಧರ್ಮ ಕೇಂದ್ರಕ್ಕೆ, ವಿಶೇಷವಾಗಿ ನಮ್ಮ ಕುಟುಂಬಗಳಿಗೆ ನೀಡುವ ಪಾಠ ಅದೇ. ನಮ್ಮ ಮಧ್ಯೆ ವ್ಯತ್ಯಾಸವಿರಬಹುದು. ನಮ್ಮ ಕುಟುಂಬದಲ್ಲಿ ಖಂಡಿತವಾಗಿ ಒಬ್ಬರ ಮತ್ತು ಮತ್ತೊಬ್ಬರ ನಡುವೆ ಅನೇಕ ವ್ಯತ್ಯಾಸವಿದೆ. ಆದರೆ ಈ ವ್ಯತ್ಯಾಸಗಳು ಎಂದಿಗೂ ನಮ್ಮನ್ನ ವಿಚ್ಛೇದನೆ ಮಾಡಬಾರದು, ನಮ್ಮನ್ನ ವಿಭಜಿಸಬಾರದು. ನಮ್ಮ ಕುಟುಂಬಗಳ ಎಲ್ಲಾ ವ್ಯತ್ಯಾಸಗಳನ್ನ ನಾವು ಮೆಟ್ಟಿ ನಮ್ಮ ಐಕ್ಯತೆಯನ್ನ ತೋರಿಸಬೇಕಾದರೆ ಅಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಇರಬೇಕು. ಅವರ ಪ್ರೀತಿ ಮಾತ್ರ ನಮ್ಮನ್ನ ಒಟ್ಟಾಗಿಡಲು ಸಾಧ್ಯ, ಬೇರೆ ಯಾವುದೂ ಇಲ್ಲ. ಸಂತ ಪೇತ್ರ ಮತ್ತು ಪೌಲರನ್ನ ಒಟ್ಟಾಗಿ ಇರಿಸಿದ್ದು ಪ್ರಭು ಯೇಸು ಕ್ರಿಸ್ತರ ಮೇಲೆ ಅವರಿಗಿದ್ದ ಪ್ರೀತಿ, ಅಪಾರ ಪ್ರೀತಿ. ಸಂತ ಪೇತ್ರ ಹೇಳುತ್ತಾರೆ, ಪ್ರಭುವೇ, ನಾವು ಯಾರ ಬಳಿಗೆ ಹೋಗುವೆವು? ಜೀವ ನೀಡುವ ವಾಕ್ಯ ನಿಮ್ಮಲ್ಲಿರುವಾಗ ನಾವು ಯಾರ ಬಳಿಗೆ ಹೋಗು? ಆಳವಾದ ಪ್ರೀತಿ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಹೇಳುತ್ತಾರೆ, ಜನರು ನನ್ನನ್ನು ಯಾರೆನ್ನುತ್ತಾರೆ? ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ ದೇವರ ಪುತ್ರ. ಅಪೊಸ್ತಲರ ಕೃತ್ಯಗಳಲ್ಲಿ ಸಂತ ಪೇತ್ರ ಹೇಳುವುದನ್ನ ನೋಡುತ್ತೇವೆ. ಎಷ್ಟು ಆಳವಾಗಿ ಇವರು ಪ್ರಭು ಯೇಸು ಕ್ರಿಸ್ತರಲ್ಲಿ ಜೀವಿಸುತ್ತಿದ್ದರು. They were so deep into Christ, so deep into Christ. They were one with the Lord. ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನ ಆಳವಾಗಿ ಅರಿತಿದ್ದ, ಅನುಭವಿಸಿದ್ದ ಸಂತ ಪೇತ್ರ ಹೇಳುತ್ತಾರೆ, ನನ್ನ ಬಳಿ ನಿನಗೆ ಕೊಡಲು ಚಿನ್ನವೋ ಬೆಳ್ಳಿಯೋ ಇಲ್ಲ, ಆದರೆ ನನ್ನಲ್ಲಿರುವ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಹೇಳುತ್ತೇನೆ, ಎದ್ದು ನಡೆ. I have no silver, no gold, but in the name of Jesus whom I have, I tell you, get up and walk. ಎಷ್ಟು ಆಳವಾಗಿ ಆ ಪ್ರಸನ್ನತೆಯನ್ನ ಹೊತ್ತವರಾಗಿ ಅದನ್ನ ಇತರರಿಗೆ ಪಸರಿಸಿದವರಾಗಿದ್ದಾರೆ ಸಂತ ಪೇತ್ರ. ಸಂತ ಪೌಲರನ್ನ ನೋಡುವಾಗ ಅವರು ಆಡಿದ ಮಾತುಗಳು, ಜೀವಿಸುವುದು ನಾನಲ್ಲ, ನನ್ನಲ್ಲಿ ಪ್ರಭು ಯೇಸು ಕ್ರಿಸ್ತರು ಜೀವಿಸುತ್ತಿದ್ದಾರೆ. ಯಾವುದು ನನ್ನನ್ನ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯಿಂದ ಬೇರ್ಪಡಿಸಲು ಸಾಧ್ಯ? ಪ್ರಭು ಯೇಸು ಕ್ರಿಸ್ತರನ್ನ ಆದಾಯವಾಗಿಸಿಕೊಳ್ಳಲು ನಾನು ಎಲ್ಲವನ್ನ ಕಸವಾಗಿ ನೋಡುತ್ತೇನೆ. ಟು ಗೇನ್ ಕ್ರೈಸ್ಟ್ ಐ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್ as garbage. ಪ್ರಭು ಯೇಸು ಕ್ರಿಸ್ತರನ್ನ ಆದಾಯವಾಗಿಸಿಕೊಳ್ಳಲು, ಅವರನ್ನು ನನ್ನವರಾಗಿಸಿಕೊಳ್ಳಲು ಎಲ್ಲವನ್ನ ನಾನು ಕಸವಾಗಿ ನೋಡುತ್ತೇನೆ. ಎಷ್ಟು ಆಳವಾದ ಮಾತುಗಳು. ಇಂದು ಆ ಪ್ರೀತಿಯ ಐಕ್ಯತೆಯನ್ನು ನಾವು ಕೊಂಡಾಡುತ್ತಿದ್ದೇವೆ. ಏನೇ ವ್ಯತ್ಯಾಸವಿರಬಹುದು, ನಮ್ಮ ಎಲ್ಲಾ ವ್ಯತ್ಯಾಸಗಳನ್ನ ಮೆಟ್ಟಿ ನಿಂತು ನಾವು ಒಂದಾಗಿರಬೇಕಾದರೆ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಮಾತ್ರ, ಬೇರೆ ಯಾವುದು ನಮ್ಮನ್ನ ಒಂದಾಗಿಸಲು ಸಾಧ್ಯವಿಲ್ಲ. ಸಂತ ಪೇತ್ರ ಮತ್ತು ಪೌಲರಲ್ಲಿ ಆ ವಿಷಯಗಳನ್ನು ನಾವು ಕಲಿಯಬೇಕು. ವ್ಯತ್ಯಾಸವಿತ್ತು. ಅಂತಿಯೋಕ್ಯದಲ್ಲಿ ಸಂತ ಪೇತ್ರರು ಇದ್ದಾರೆ. ಸಂತ ಪೇತ್ರ ಈಗಾಗಲೇ ಅನೇಕ ಭಿನ್ನತೆಗಳನ್ನ ಮರೆತು ಬಿಟ್ಟಿದ್ದಾರೆ, ವ್ಯತ್ಯಾಸಗಳನ್ನ ಮರೆತು ಬಿಟ್ಟ ಯಹೂದ್ಯರು, ಅನ್ಯರು ಎಂಬ ವ್ಯತ್ಯಾಸ ಇಲ್ಲ. ಅವರು ಅಂತಿಯೋಕ್ಯದಲ್ಲಿ ಎಲ್ಲರೊಡನೆ ಊಟ ಮಾಡುತ್ತಾರೆ. ಇದಕ್ಕೆ ಮುಂಚೆಯೇ ಕೊರ್ನೇಲಿಯಸ್ ಎಂಬ ಅನ್ಯನನ್ನ ಅವರು ದೀಕ್ಷಾಸ್ನಾನ ಕೊಟ್ಟು ಸ್ವೀಕರಿಸಿದ್ದಾರೆ. ಅಲ್ಲಿ ಎಲ್ಲರೊಡನೆ ಸಮಾನವಾಗಿದ್ದಾರೆ ಸಂತ ಪೇತ್ರ. ಆದರೆ ಕೆಲವೊಬ್ಬರು ಜೆರುಸಲೇಮಿನಿಂದ ಬರುತ್ತಾರೆ. ಅವರು ಬಂದಾಕ್ಷಣ ಅವರಿಗೆ ಹೆದರಿ ಸಂತ ಪೇತ್ರ ಅನ್ಯರೊಡನೆ ಊಟ ಮಾಡುವುದಿಲ್ಲ. ಇದನ್ನ ಸಂತ ಪೌಲರು ನೋಡುತ್ತಾರೆ. ಸಂತ ಪೌಲರು ಹೇಳುತ್ತಾರೆ, ಐ ಅಪೋಸ್ಡ್ ಹಿಮ್ ಟು ಹಿಸ್ ಫೇಸ್. ಅವರ ಮುಖಕ್ಕೆ ನಾನು ಅವರನ್ನು ವಿರೋಧಿಸಿದೆ.
ಸಂತ ಪೇತ್ರನನ್ನ, ನೀನು ಮಾಡುವುದು ತಪ್ಪು. ಧರ್ಮಸಭೆಯಲ್ಲಿ ಯಹೂದ್ಯರು ಅನ್ಯರು ಎಂಬುದಿಲ್ಲ, ಎಲ್ಲರೂ ಪ್ರಭು ಯೇಸು ಕ್ರಿಸ್ತರ ಅನುಯಾಯಿಗಳು. ಆ ಸಮಾನತೆಯನ್ನು ಮಾತನಾಡಿದವರು ಧರ್ಮಸಭೆ. ನೀನು ಮಾಡುತ್ತಿರುವುದು ತಪ್ಪು. He says it is hypocrisy. ಸಂತ ಪೇತ್ರರಿಗೆ, ಸಂತ ಪೇತ್ರರ ದೊಡ್ಡ ಮನಸ್ಸು ನೋಡಿ. ಸಂತ ಪೇತ್ರ ಹೇಳಿರಬಹುದು, ನೀನು ನಿನ್ನೆ ಬಂದವನ, ನಾನು ಪ್ರಭು ಯೇಸು ಕ್ರಿಸ್ತರೊಡನೆ ಇದ್ದವನು. ಪ್ರಭು ಯೇಸು ಕ್ರಿಸ್ತರು ನನ್ನನ್ನು ನೋಡಿ ಹೇಳಿದ್ದಾರೆ, ಪೇತ್ರ ನೀನು ಬಂಡೆ, ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುತ್ತೇನೆ ಎಂದು ಹೇಳಿ, ನಿನ್ನನ್ನು ಅಲ್ಲ ನನ್ನನ್ನು ನೋಡಿ ಹೇಳಿದ್ದಾರೆ. ಯಾವುದನ್ನು ಹೇಳಲಿಲ್ಲ. ಸಂತ ಪೌಲ ಹೇಳಬೇಕಾದರೆ ಅದನ್ನ ಕೇಳಿಸಿಕೊಳ್ಳುತ್ತಾರೆ. ಸಂತ ಪೌಲ ಹೇಳುವುದು ಸರಿಯಾಗಿದೆ, ನಾನು ಮಾಡಿದ್ದು ತಪ್ಪು ಎಂದು ಹೇಳುತ್ತಾರೆ. ಅದೇ ದೊಡ್ಡ ಮನಸ್ಸು ಸಂತ ಪೇತ್ರರು. ಸಂತ ಪೌಲರು ಯಾರೇ ಆಗಿರಲಿ, ಧರ್ಮಸಭೆಯ ಉನ್ನತಿಯಲ್ಲಿದ್ದರೂ ತಪ್ಪಾಗಿದ್ದರೆ ಧೈರ್ಯವಾಗಿ ಹೇಳುವ ಆ ಮನಸ್ಸು. ಇಬ್ಬರಿಗೂ ಇಂದು ಧರ್ಮಸಭೆಯಲ್ಲಿ ಬೇಕಾಗಿರುವುದು ಅದೇ. ಸಂತ ಪೇತ್ರ, ನಾನು ದೊಡ್ಡವನು, ಯಾರಿಗೂ ನಾನು ನನ್ನ ಕಿವಿ ಕೊಡುವುದಿಲ್ಲ, ನಾನು ಮಾಡುವುದೇ ಸರಿ ಎಂದಿದ್ದರೆ ಧರ್ಮಸಭೆ ಬೆಳೆಯುತ್ತಿರಲಿಲ್ಲ. ಧರ್ಮಸಭೆ ಬೆಳೆಯುತ್ತಿರಲಿಲ್ಲ. ನಾನು ಮಾಡುವುದು ತಪ್ಪಾಗಿದೆ, ಅದನ್ನ ಪೌಲರು ಹೇಳುತ್ತಿದ್ದಾರೆ, ನಾನು ಕೇಳಿಸಿಕೊಳ್ಳುತ್ತೇನೆ. ಅವರು ಪ್ರಭು ಯೇಸು ಕ್ರಿಸ್ತರೊಡನೆ, ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನದಲ್ಲಿ ಇರದೇ ಇದ್ದಿರಬಹುದು. ಸರಿಯಾದುದನ್ನ ಹೇಳುವಾಗ ನಾನು ಕೇಳಿಸಿಕೊಳ್ಳುತ್ತೇನೆ. ಅದೇ ದೊಡ್ಡ ಮನಸ್ಸು. ಇಂದು ಇವರಿಬ್ಬರ ದೊಡ್ಡ ಮನಸ್ಸನ್ನ, ಉದಾರತೆಯನ್ನ ನಾವು ಕೊಂಡಾಡುತ್ತಿದ್ದೇವೆ. ಇಂದು ಪ್ರಭು ಯೇಸು ಕ್ರಿಸ್ತರಿಗೆ, ಈ ಮಹಾ ಸಂತರುಗಳಿಗಾಗಿ ನಾವು ಕೃತಜ್ಞತೆಯನ್ನ ಖಂಡಿತವಾಗಿಯೂ ಸಲ್ಲಿಸಬೇಕು. ಇವರನ್ನ ತಾಯಿ ಧರ್ಮಸಭೆಯ ಸ್ತಂಭಗಳು ಎಂದು ನಾವು ಸುಮ್ಮನೆ ಹೇಳುವುದಿಲ್ಲ. ಇವರ ಅರ್ಪಣೆ, ಇವರ ಮಾರ್ಗದರ್ಶನ ಇಂದಿಗೂ ಸಹ ತಾಯಿ ಧರ್ಮಸಭೆಗೆ ಬೇಕಾಗಿದೆ. ಇಂದು ಈ ಮಹಾ ಸಂತರನ್ನ ನಾವು ಕೊಂಡಾಡುವಾಗ ಇಂಥ ಮನಸ್ಸನ್ನ ನಾವು ಕೇಳೋಣ. ನಮ್ಮ ಧರ್ಮಸಭೆಯಲ್ಲಿ ಏನೇ ವ್ಯತ್ಯಾಸ, ಖಂಡಿತವಾಗಿ ವ್ಯತ್ಯಾಸ ಇಲ್ಲದೇ ಇಲ್ಲ, ವ್ಯತ್ಯಾಸವಿದೆ, ವಿಭಿನ್ನತೆ ಇದೆ. ಏನೇ ಇದ್ದರೂ ಪ್ರಭುವೇ, ನಿಮ್ಮ ಪ್ರೀತಿ ನಮ್ಮನ್ನ ಒಂದು ಸೇರಿಸಲಿ. ನಮ್ಮ ಕುಟುಂಬಗಳಲ್ಲಿ ಅನೇಕ ವ್ಯತ್ಯಾಸವಿರಬಹುದು, ಆದರೆ ಆ ವ್ಯತ್ಯಾಸಗಳನ್ನು ನಾವು ಮೆಟ್ಟಿ ಒಂದೇ ಕುಟುಂಬವಾಗಿ ನಿಲ್ಲಬೇಕಾದರೆ ಅಲ್ಲಿ ಪ್ರಭು ಯೇಸು ಕ್ರಿಸ್ತರ ಮೇಲೆ ಅಪಾರ ಪ್ರೀತಿ ಇರಬೇಕು. ಆ ಪ್ರೀತಿಯನ್ನ ನಮಗೆ ದಯಪಾಲಿಸಿ, ನಮ್ಮ ತಪ್ಪುಗಳನ್ನು ನಮಗೆ ಹೇಳುವಾಗ ಅದನ್ನ ಒಪ್ಪಿಕೊಳ್ಳುವ ಶಕ್ತಿಯನ್ನ, ಮನಸ್ಸನ್ನ ಕೊಡಿ. ತಪ್ಪುಗಳನ್ನ ಧೈರ್ಯವಾಗಿ ಹೇಳುವಂತಹ ಧೈರ್ಯವನ್ನು ಸಹ ನೀಡಿ ಎಂದು ಈ ಸಂತರಲ್ಲಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಸದಾ ಒಂದು ಸೇರಿಸುವ, ಒಗ್ಗೂಡಿಸುವ ಶಕ್ತಿಯಾಗಲಿ. ಏನೇ ಬರಲಿ, ಏನೇ ವ್ಯತ್ಯಾಸ ಬರಲಿ, ಪ್ರಭು ಯೇಸು ಕ್ರಿಸ್ತರು ಇರುವಾಗ ಅಲ್ಲಿ ವಿಚ್ಛೇದನವಿರುವುದಿಲ್ಲ. ಯಾವುದೂ ನಮ್ಮನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ನಮ್ಮನ್ನ ಒಂದು ಸೇರಿಸುವಾಗ ಎಂಬ ವಿಶ್ವಾಸದೊಂದಿಗೆ, ಸಂತೋಷದೊಂದಿಗೆ ಈ ಬಲಿಯನ್ನು ನಾವು ಆಚರಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನ, ಪ್ರಾರ್ಥನೆಗಳನ್ನ ಈಗ ನಮ್ಮನ್ನು ಒಂದುಗೂಡಿಸುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಗೆ ಅರ್ಪಿಸೋಣ. ನಿಮ್ಮ ಉತ್ತರ: ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಮ್ಮ ವಿಶ್ವಗುರು 14ನೇ ಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು, ಸನ್ಯಾಸಿನಿಯರು, ಎಲ್ಲ ಜಾತಿ ಜನಾಂಗಗಳ ಪಾಲನಾ ಹಿತದೃಷ್ಟಿಯನ್ನು ಗಮನಕ್ಕೆ ತೆಗೆದುಕೊಂಡು ಅದರಂತೆ ಸೇವೆ ಮಾಡಲು ಬೇಕಾದ ಶಕ್ತಿಯನ್ನು ನೀಡಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಬಹಳ ಕಠಿಣ ಪರಿಸ್ಥಿತಿಗಳಲ್ಲಿ ಪಾಲನಾ ಕಾರ್ಯವನ್ನು ಕೈಗೊಂಡಿರುವ ದೇವರ ಸೇವಕರನ್ನು ಕರುಣಾಳು ದೇವರು ಹರಸಿ ಆಶೀರ್ವದಿಸಲೆಂದು, ಅವರೆಲ್ಲರ ಕ್ಷೇಮಾಭಿವೃದ್ಧಿ ಹಾಗೂ ಆರೋಗ್ಯ ಸೌಖ್ಯಕ್ಕಾಗಿ
ಬೇಕಾದ ಅನುಗ್ರಹಗಳನ್ನು ನೀಡಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಯಾಜಕರಾಗಿ ಮತ್ತು ಕನ್ಯಾಸ್ತ್ರೀಯರಾಗಿ ಸೇವೆ ಸಲ್ಲಿಸುತ್ತಿರುವವರು ತಮ್ಮ ಸೇವೆಯ ಕಾರ್ಯವನ್ನು ನಿರಂತರವಾಗಿ ಮಾಡಲು ಬೇಕಾದ ಧೈರ್ಯವನ್ನು ಶಕ್ತಿಯನ್ನು ನೀಡಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಈ ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವ ನಾವೆಲ್ಲರೂ ಪ್ರಭು ಕ್ರಿಸ್ತರ ಸಾಕ್ಷಿಗಳಾಗಿ ಜೀವಿಸಲು, ಅವರ ಶುಭ ಸಂದೇಶವನ್ನು ಸಾರಲು ಬೇಕಾದ ವರಗಳನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿ ಏನೇ ವ್ಯತ್ಯಾಸವಿದ್ದರೂ, ಭಿನ್ನತೆ ಇದ್ದರೂ ನಮ್ಮನ್ನ ಒಂದುಗೂಡಿಸುವ ಶಕ್ತಿ ಪ್ರಭು ಯೇಸು ಕ್ರಿಸ್ತರಾಗಿರಲಿ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ವಿಶ್ವದಲ್ಲಿ ಶಾಂತಿ ನೆಲೆಸಲೆಂದು ಪ್ರಾರ್ಥಿಸೋಣ. ನನಗಾಗಿ ಪ್ರಾರ್ಥಿಸಿ ಎಂದು ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಸಂತ ಪೇತ್ರ ಮತ್ತು ಪೌಲರನ್ನ ತಾಯಿ ಧರ್ಮಸಭೆಯ ಆಧಾರ ಸ್ತಂಭಗಳಾಗಿ ನೀಡಿ ಇದನ್ನು ಕಟ್ಟುವಂತಹ ಕಾರ್ಯವನ್ನ ಅವರಿಗೆ ಒಪ್ಪಿಸಿದ್ದೀರಿ. ಈ ಮಹಾಸಂತರುಗಳನ್ನ ಗೌರವಿಸುತ್ತಿರುವ ನಾವು ಅವರ ಪ್ರೇರಣೆಯೊಂದಿಗೆ ಎಲ್ಲ ಕಾಲದಲ್ಲಿಯೂ ತಾಯಿ ಧರ್ಮಸಭೆಯಲ್ಲಿ ಪ್ರಭು ಯೇಸು ಕ್ರಿಸ್ತರಿಗೆ ನಾವು ಸದಾ ಪ್ರಾಮಾಣಿಕರಾಗಿ ಈ ಧರ್ಮಸಭೆಯನ್ನ ಕಟ್ಟುವ ಕೆಲಸವನ್ನ ಮಾಡುವಂತೆ ನಮಗೆ ಅನುಗ್ರಹಿಸಿರಿ. ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಈಸಬೇಕು ಮಿತ್ರರೇ, ಈಸಿ ಜಯಿಸಬೇಕು ಭಕ್ತರೇ, ಈಸಬೇಕು ಮಿತ್ರರೇ, ಈಸಿ ಜಯಿಸಬೇಕು ಭಕ್ತರೇ, ಈಸಬೇಕಾದರೆ ಜಯಿಸಬೇಕಾದರೆ ಆಗಬೇಕು ಕ್ರಿಸ್ತರೇ,
ಜಯಿಸಬೇಕು